ಬಾಲಿವುಡ್ನ ಖ್ಯಾತ ನಟನಿಗೆ ಬಂಧನದ ಭೀತಿ ಶುರುವಾಗಿದೆ. ನಟನ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಇಶ್ಯೂ ಆಗಿದೆ. ಲುಧಿಯಾನಾ ಕೋರ್ಟ್ನಿಂದ ವಾರೆಂಟ್ ಜಾರಿಯಾಗಿರುವಂತಹದ್ದು. ಹಾಗಾದರೆ ಯಾರು ಆ ನಟ? ಬಾಲಿವುಡ್ನ ಖ್ಯಾತ ನಟನಿಗೆ ಈಗ ಬಂಧನದ ಭೀತಿ ಶುರುವಾಗಿರುವಂಥದ್ದು. ನಟನ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಕೂಡ ಇಶ್ಯೂ ಆಗಿರುವಂತಹದ್ದು. ಲುಧಿಯಾನಾ ಕೋರ್ಟ್ನಿಂದ ಈಗ ವಾರೆಂಟ್ ಜಾರಿಯಾಗಿದೆ. ಸೋನು ಸೂದ್ ಬಂಧನಕ್ಕೆ ಆದೇಶಿಸಿದ ಕೋರ್ಟ್ ಮುಂಬೈ ಪೊಲೀಸರಿಗೆ ಮುಂಬೈ ಪೊಲೀಸರಿಗೆ ಈಗ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಲುಧಿಯಾನಾ ಕೋರ್ಟ್ನಿಂದ ವಾರೆಂಟ್ ಜಾರಿಯಾಗಿರುವಂಥದ್ದು. ಸೋನು ಸೂದ್ ಬಾಲಿವುಡ್ನ ಖ್ಯಾತ ನಟ, ಖಳನಟ, ಜೊತೆಗೆ ಕನ್ನಡದಲ್ಲೂ ಕೂಡ ಒಂದೆರಡು ಸಿನಿಮಾಗಳನ್ನು ಮಾಡಿರುವಂತಹ ನಟ. ಕನ್ನಡ, ತೆಲುಗು, ತಮಿಳು ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದಂತಹ ನಟ. ಇಂತಹ ನಟನ ವಿರುದ್ಧ ಈಗ ವಾರೆಂಟ್ ಜಾರಿಯಾಗಿರುವಂಥದ್ದು. ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿರುವುದು. ಲುಧಿಯಾನಾ ಕೋರ್ಟ್ನಿಂದ ಜಾಮೀನು ರಹಿತ ವಾರೆಂಟ್ ಇಶ್ಯೂ ಆಗಿರುವಂಥದ್ದು. ಯಾವ ಕಾರಣಕ್ಕೋಸ್ಕರ ಏನಾಯಿತು? ಹಾಗಾದರೆ ಸೋನು ಸೂದ್ ಏನು ಮಾಡಿದ್ರು? ಸೋನು ಸೂದ್ ಯಾವ ಕಾರಣಕ್ಕೋಸ್ಕರ ಅವರನ್ನು ಈಗ ಬಂಧನ ಮಾಡಲಿ ಅಂತೇಳಿ ಕೋರ್ಟು ಆದೇಶ ಮಾಡಿರುವಂತಹದ್ದು. ಬಾಲಿವುಡ್ನ ಖ್ಯಾತ ನಟ ಸೋನು ಸೂದ್ ವಕೀಲನಿಗೆ ಮೋಸ ಮಾಡಿದ ಆರೋಪ ಸೋನು ಸೂದ್ ಅವರ ಮೇಲಿದೆ. ನಕಲಿ ರಿಜಿಕಾ ನಾಣ್ಯ ಹೆಸರಿನಲ್ಲಿ ಮೋಸ. ವಕೀಲ ರಾಜೇಶ್ ಖನ್ನಾಗೆ 10 ಲಕ್ಷ ವಂಚನೆ ಮಾಡಿದ್ದಾರಂತೆ. ನಕಲಿ ರಿಜಿಕಾ ನಾಣ್ಯದಲ್ಲಿ ಹೂಡಿಕೆಗೆ ಸೂಚನೆ. ನಟನ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದ ವಕೀಲ ಕೋರ್ಟ್ಗೆ ಹಾಜರಾಗಲು ಸೂಚಿಸಿದ ಕೋರ್ಟ್. ಆದರೆ ವಿಚಾರಣೆಗೆ ಗೈರಾಗಿದ್ದ ಸೋನು ಸೂದ್. ಸೋನು ಸೂದ್ ಅವರ ವಿರುದ್ಧ ದೂರನ್ನು ಕೊಟ್ಟಿರುವವರು ಬೇರೆ ಯಾರೂ ಅಲ್ಲ, ಒಬ್ಬರು ವಕೀಲರು. ವಕೀಲರಿಗೆ ಇವರು ಮೋಸ ಮಾಡಿದಂತಹ ಆರೋಪ ಸೋನು ಸೂದ್ ಅವರ ಮೇಲಿತ್ತು. ಅವರ ಹೆಸರು, ವಕೀಲರ ಹೆಸರು ರಾಜೇಶ್ ಖನ್ನಾ ಅಂತೇಳಿ. ಅವರಿಗೆ 10 ಲಕ್ಷ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪ ಅವರ ಮೇಲಿತ್ತು. ನಕಲಿ ರಿಜಿಕಾ ನಾಣ್ಯದಲ್ಲಿ ಹೂಡಿಕೆಗೆ ಸೂಚನೆ ನೀಡಿದಂತೆ ನಟನ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ ವಕೀಲ ಕೋರ್ಟ್ಗೆ ಹಾಜರಾಗಲು ಸೂಚನೆ ಕೂಡ ಕೊಟ್ಟಿತ್ತು. ಆದರೆ ಸೋನು ಸೂದ್ ಅವರು ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋನು ಸೂದ್ ಬಂಧನಕ್ಕೆ ಜಾಮೀನು ರಹಿತ ವಾರೆಂಟನ್ನು ಇಶ್ಯೂ ಮಾಡಿರುವಂಥದ್ದು. ಮುಂಬೈ ಪೊಲೀಸರಿಗೆ ಈಗಾಗಲೇ ನ್ಯಾಯಾಧೀಶರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ.